ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಎಲ್ಲ ಒಂದೇ ಥರ ರವೆ ಉಂಡೆ ತಿಂದು ಬೇಜಾರಾದರೆ ಈ ಥರ ಒಂದು ರವೆ ಉಂಡೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಿಗಿಟ್ರೆ ಹಾಗೆ ಕರಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ. ದೀಪಾವಳಿ ಹಬ್ಬಕ್ಕೆ, ಈ ಥರ ನರಕ ಚತುರ್ಥಿಗೆ ಹಬ್ಬಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಿಗೂ ಒಂಥರ ಈ ಥರ ರವೆ ಉಂಡೆ ಮಾಡಿದ್ದೀವಿ ಅಂದರೆ ತುಂಬ ವಿಶೇಷವಾಗಿ ಕಾಣಿಸುತ್ತೆ. ಹೇಗೆಲ್ಲ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು 1 ಕಪ್ ಆಗಷ್ಟು ರವೆ ತಗೊಂಡಿದ್ದೀನಿ. 1 ಕಪ್ ಆಗಷ್ಟು ಚಿರೋಟಿ ರವೆ, ಸಣ್ಣ ರವೆ ಬರುತ್ತಲ್ವ, ಶಿರಾ ಮಾಡ್ತಾರಲ್ಲ ಆ ರವೆ. 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಅಂದರೆ ಪುಡಿ ಮಾಡಿ ಪೌಡ್ರ್ ತೊಗೊಂಡಿದ್ದೀನಿ, ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಅದರಲ್ಲಿ ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ ರವೆಗೆ ಅರ್ಧ ಕಪ್ ಅಷ್ಟು ತುಪ್ಪ, 1 ಕಪ್ ಸಣ್ಣ ಕಪ್ ಅರ್ಧ ಕಪ್ ಅಷ್ಟು ಕೊಕೊನಟ್ ಪೌಡ್ರ್ ತೊಗೊಂಡಿದ್ದೀನಿ. ಡೆಸಿಕೇಟೆಡ್ ಪೌಡ್ರ್ ಅಂತಾರಲ್ವ, ಪೌಡ್ರ್ ತೊಗೊಂಡಿದ್ದೀನಿ, ಕೊಬ್ಬರಿ ಪೌಡರು. ಹಾಲಿನ ಪುಡಿ 1 ಕಪ್ ತೊಗೊಂಡಿದ್ದೀನಿ, ಚಿಕ್ಕ ಕಪ್ಪು, ಅವೆಲ್ಲ ಚಿಕ್ಕ ಸೈಜ್ ನೋಡ್ಕೊಳ್ಳಿ. ಮತ್ತು ಒಂದು ಡೆಕೋರೇಷನ್ಗೆ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ಹಾಕ್ಬೋದು. ನಾನು ಒಣ ದ್ರಾಕ್ಷಿ ಅಷ್ಟೇ ತೊಗೊಂಡಿದ್ದೀನಿ. ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೇನು ರವೆ ಉಂಡೆ ಥರ ಜಾಸ್ತಿ ಹುರಿಬಾರ್ದು, ಕಲರ್ ಚೇಂಜ್ ಆಗ್ಬಾರ್ದು ಅಂತ ಏನೂ ಇಲ್ಲ. ಚೆನ್ನಾಗಿ ಹುರ್ಕೊಳ್ಳಿ. ರವೆಗೆ 1 2 ರಿಂದ 3 ಚಮಚ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಹುರಿದು ಬಿಡಿ ಫ್ರೆಂಡ್ಸ್. ಚೆನ್ನಾಗಿ ಹುರ್ಕೋಬೇಕು. ಘಮ ಬರುತ್ತೆ ನೋಡಿ, ತುಪ್ಪ ಮತ್ತು ರವೆ ಮಿಕ್ಸ್ ಆದಮೇಲೆ ಚೆನ್ನಾಗಿ ಹುರಿದ್ಮೇಲೆ ಒಂದು ಘಮ ಬರುತ್ತೆ ನೋಡಿ, ಅಲ್ಲಿವರೆಗೂ ಹುರಿತಾ ಇರಬೇಕು. ಅಂದರೆ ಚೆನ್ನಾಗಿ ಹುರಿದ್ರೆ ಏನಾಗುತ್ತೆ, ಬಾಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರವೆ ಹತ್ತುತ್ತೆ. ರವೆ ಹತ್ತಬೇಡ್ದಂದ್ರೆ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಇದಕ್ಕೇನು ಹಾಲು ಬೇಡ, ನೀರು ಬೇಡ, ಮತ್ತು ಪಾಕ ಮಾಡೋದೇ ಬೇಡ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೋಬಹುದು. ಕಷ್ಟನೇ ಇಲ್ಲ ಈ ಉಂಡೆವಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಥರ ರವೆ ಉಂಡೆ ತಿಂದು ಬೇಜಾರಾಗುತ್ತಲ್ಲ, ಅದಕ್ಕೆ. ಈಗ ನೋಡಿ, ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಘಮ ಬರೋವರೆಗೂ ಗಮ್ ಅಂತ ಸ್ಮೆಲ್ ಬರಬೇಕು. ಒಂದೇ ಥರ ಎಲ್ಲ ದೀಪಾವಳಿಗೆ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಲ್ವ, ಮಕ್ಕಳಿಗೇನೋ ವಿಶೇಷತೆ ಅನಿಸುತ್ತೆ. ಉಂಡೆ ಅಂದರೆ ಮಕ್ಕಳಿಗೂ ಬೇಜಾರಾಗುತ್ತೆ. ಉಂಡೆವೆಲ್ಲ ತಿನ್ನಲ್ಲ ನೋಡಿ ಮಕ್ಕಳು. ಅದೇ ಉಂಡೆ ಈ ಥರ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ಥರ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರ್ತದೆ ನೋಡಿ, ಈ ಥರ ಕ್ರೀಮ್ ಕಲರ್ ಥರ ಬರಬೇಕು. ಅದಕ್ಕೆ ನೋಡಿ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಲೋ ಫ್ಲೇಮ್ ಇಡಿ, ಬಂದ್ ಮಾಡಬೇಡಿ. ಗ್ಯಾಸು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ರವೆ ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಬೇಕು. ಒಳಗೆ ಏಲಕ್ಕಿ ಹಾಕಿ ನಾನು ಪುಡಿ ಮಾಡಿದ್ದೆ ಸಕ್ಕರೆ. ಈಗ ಅದಕ್ಕೆ ಕೊಬ್ಬರಿ ಪುಡಿ ಮತ್ತು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಅಂದ್ರೇನು ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ರವೆ ಉಂಡೆ ಥರ ಹತ್ತೋದಿಲ್ಲ, ಒಳ್ಳೆ ಬರ್ಫಿ ಥರ ಹತ್ತುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇರಬಾರ್ದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ, ಲೋ ಫ್ಲೇಮ್ ಇಟ್ಟು ಮಾಡ್ಕೊಂಬಿಡಿ. ಆಮೇಲೆ ಈಗ ಗ್ಯಾಸ್ ಆಫ್ ಮಾಡಿ. ತುಪ್ಪ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಎಲ್ಲ ಹಾಲಿನ ಪೌಡರು, ಕೊಬ್ಬರಿ ಪುಡಿ, ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ 2 ಸ್ಪೂನ್ ಚಮಚ ಎಣ್ಣೆ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರನೇ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಮಗೆ ಸ್ವೀಟ್ ಬರುತ್ತೆ ನೋಡಿ. ಇದೇ ಥರ ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿ ಮೇಲೆ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಒಂದು 5 ರಿಂದ 6 ನಿಮಿಷ ಮುಚ್ಚಿಟ್ಬಿಡಿ. ತಟ್ಟೆನ ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ನೋಡ್ಕೋಬೇಕಾಗುತ್ತೆ. ಹಬೆಯಲ್ಲಿ ಚೆನ್ನಾಗಿ ಅರಳುತ್ತೆ ಹಿಟ್ಟು. ನೋಡಿ ಹೆಂಗೆ ಅರಳಿದೆ, ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹೀಗೇನೆ ಮಾಡ್ಕೋಬೇಕು. ನೋಡೋಕ್ಕೂ ಚೆನ್ನಾಗಿರುತ್ತೆ. ರವೆ ಉಂಡೆಗೆ ತುಂಬ ಕಿರಿಕಿರಿ ಇರುತ್ತೆ, ಪಾಕ ಬರಲ್ಲ, ಏನೂ ಬರಲ್ಲ ಅಂತಿರ್ತಾರಲ್ಲ, ಅವರು ಈ ಥರ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ, ಅದು ಬಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ. ಈಗೆಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾವು ಇದನ್ನು ಪುಡಿ ಮಾಡ್ಕೊಂಬರೋದಲ್ವ, ಏನಲ್ಲ ಚಲೋ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತುಪ್ಪ ಮತ್ತು ಸಕ್ಕರೆ, ಹಾಲಿನ ಪುಡಿ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಪಾಕ, ಹಾಲು, ನೀರು ಏನೂ ಬೇಡ ಫ್ರೆಂಡ್ಸ್. ಇದಕ್ಕೆ ನೋಡಿ ಈ ಥರ ಗಟ್ಟಿಯಾಗಿ ಬಂದುಬಿಡುತ್ತೆ ನೋಡಿ. ಸಾಫ್ಟು ಆಗುತ್ತೆ. ಬಾಯಿಗೆ ಸಿಕ್ಕರೆ ರವೆನೂ ಸಿಗಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೊಸ ಥರ ರೆಸಿಪಿ ಅನಿಸುತ್ತೆ, ನೋಡ್ಕೊಳ್ಳಿ. ಚೆನ್ನಾಗಿದೆ ನೋಡೋಕ್ಕೆ, ಮತ್ತು ಮಾಡೋಕ್ಕೂ ಈಸಿ ಅಲ್ವ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು.
ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲನೂ ನಾನು ಮಿಕ್ಸಿಯಲ್ಲಿ ಆಡಿಸ್ಕೊಂಬಂದಿದ್ದೀನಿ. ಅಂದರೆ ಒಂದು 2 ನಿಮಿಷ 3 ನಿಮಿಷ ಆಡಿಸ್ಕೊಂಬಂದ್ರೆ ಏನಾಗುತ್ತೆ, ಅದು ಬಿಸಿಗೆ ಬಿಸಿ ತುಪ್ಪ ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗಿಬಿಡುತ್ತೆ ರವೆ. ಅಂದರೆ ನಮಗೆ ಕಟ್ಟೋಕ್ಕೂ ಈಸಿ ಆಗುತ್ತೆ, ತಿನ್ನೋಕ್ಕೂ ಈಸಿ ಆಗುತ್ತೆ. ಆರಾಮಾಗಿ ಇದು 15-20 ದಿನ ಇಟ್ಕೊಂಡು ತಿನ್ಬೋದು. ಯಾಕೆ ಹೇಳಿ ನೀರು ಹಾಲು ಏನೂ ಹಾಕಿಲ್ಲ. ಇದೇ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಉಂಡೆ ಥರ ಕಟ್ಕೊಂಡು ಅದಕ್ಕೆ ಚಪ್ಪಟ ಮಾಡಿಬಿಡಿ. ಉಂಡೆ ಇದ್ದರೆ ರವೆ ಉಂಡೆ ಅಂತಾರೆ. ಈ ಥರ ಚಪ್ಪಟೆ ಮಾಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ, ಅದಕ್ಕೆ ಈ ಥರ ಮಾಡಿದ್ದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಒಳಗೆ ಮುಟ್ಟಿದ್ರೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಪ್ಲೀಸ್ ಲೈಕ್ ಮಾಡಿದ್ರೆ ಹಾಗೆ ಹೋಗಬೇಡಿ. ಹೊಸಬ್ರು ಯಾರೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಟಿಫಿಕೇಷನ್ ಬರಬೇಕಾದ್ರೆ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ರೆಡ್ ಬೆಲ್ ಬಟನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಥರ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ನೋಡಿ ಇಷ್ಟು ಉಂಡೆ ಆಗಿದ್ದು ನೋಡಿ. ಉಂಡೆ ಅಲ್ವಾ, ಸ್ವೀಟು ಅಂದರೆ ಬರ್ಫಿ ಥರ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರವೆ ಉಂಡೆ ಮಾಡೋಕ್ಕೆ ಕಷ್ಟ ಅನ್ನೋರಿಗೆ ಈ ಥರ ಸ್ವೀಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಸ್ವೀಟು ಆಗುತ್ತೆ, ಹಬ್ಬಕ್ಕೂ ಮಜಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.